ಹಾಯ್ ಹಲೋ ಗೈಸ್, ಜೈ ಹಿಂದ್ ಎಲ್ಲರೂ ಕೂಡ. ICG ಅಂತ ಹೇಳ್ಕೇಸಿಂದ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಂತ ಹೇಳ್ಕೇಸಿಂದ ಪ್ರತಿ ವರ್ಷನೂ ಕೂಡ ಈ ಹುದ್ದೆಯನ್ನು ಕನ್ಫರ್ಮ್ ಮಾಡ್ತಾನೆ ಇರ್ತಾರೆ. ಸೊ ಈ ವರ್ಷನೂ ಕೂಡ ಕನ್ಫರ್ಮ್ ಮಾಡಿದಾರೆ. ಸೊ ಇದರಲ್ಲಿ ಎಷ್ಟು ಹುದ್ದೆಗಳನ್ನ ಕನ್ಫರ್ಮ್ ಮಾಡಿದಾರೆ, ಸೊ ಇದಕ್ಕೆ ಯಾರೆಲ್ಲ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, ಇದರ ಕ್ವಾಲಿಫಿಕೇಶನ್ 10ನೇ ತರಗತಿ ಜಸ್ಟ್ ನಮ್ಗೆ ಪಾಸ್ ಆಗಿದೆ, ನಾವು ಕೂಡ ಇದಕ್ಕೆ ಅರ್ಜಿಗಳನ್ನ ಹಾಕ್ಬೋದಾ ಅಂತ ಹೇಳ್ಕೇಸಿಂದ ಪ್ರತಿಯೊಬ್ಬರು ನಾನು ಇದರ ಹಿಂದೆ 4-5 ಡೇಸ್ ನಿಮ್ಗೆ ಒಂದು ವಿಡಿಯೋನ ಮಾಡಿ ಹಾಕಿದ್ದೆ. ಆಲ್ಮೋಸ್ಟ್ ಆಲ್ ಆ ವಿಡಿಯೋನ ಪ್ರತಿಯೊಬ್ಬರು ನೋಡ್ಕೊಂಡ್ಬಿಟ್ಟು ಕಮೆಂಟ್ಸ್ಗಳನ್ನ ಹಾಕ್ತಾ ಇದ್ರಿ. ಸರ್ ನಾನು ಜಸ್ಟ್ 10th ಪಾಸ್ ಆಗಿದೆ, ಸೊ ನಾ ಈ ಹುದ್ದೆಗೆ ಅರ್ಜಿಯನ್ನ ಹಾಕಿ ಕೇಸಿಂದ ನಾನು ಇದನ್ನ ಎಕ್ಸಾಮ್ ಅನ್ನ ಬರೀಬಹುದಾ ಅಂತ ಹೇಳಿ ಕೇಸಿಂದ ಎಸ್, ಪ್ರತಿಯೊಬ್ಬರು ನೀವೇನಾದ್ರೂ 10ನೇ ತರಗತಿಯನ್ನು ಮುಗಿಸ್ಬಿಟ್ಟು ಸರ್ ನನಗೆ ಮುಂದೆ ಎಜುಕೇಶನ್ ಮಾಡೋಕೆ ಪ್ರಾಬ್ಲಮ್ ಆಗ್ತಾ ಇದೆ, ಆದ ಕಾರಣಕ್ಕೋಸ್ಕರ ನಾನು ಒಂದು ಯಾವುದಾದ್ರೂ ಒಂದು 10th ಬೇಸ್ ಮೇಲೆ ಒಂದು ಜಾಬ್ ಅನ್ನ ಪಡೆದುಕೊಳ್ಬೇಕಂತ ಏನಾದ್ರು ನಿಮ್ದು ಡ್ರೀಮ್ ಇತ್ತಪ್ಪ ಅಂದ್ರೆ ಸೊ ಇಂಥವೆಲ್ಲ ಅಪಾರ್ಚುನಿಟಿಗಳು ಬರ್ತಾ ಇರ್ತವೆ. ಇದು ಒಂದೇ ಅಲ್ಲ, ಸಾಕಷ್ಟು 10th ಬೇಸ್ ಮೇಲೆ ಹುದ್ದೆಗಳನ್ನ ಕನ್ಫರ್ಮ್ ಅನ್ನ ಮಾಡಿರ್ತಾರ. ಒಂದಿಷ್ಟು ಜನ ಏನಂತಿದ್ದೀರಪ್ಪ ಅಂದ್ರೆ ಸರ್ 10th ಮೇಲೆ ಕನ್ಫರ್ಮ್ ಮಾಡ್ತಾರೆ, ಬಸ್ಟ್ ನಮ್ದು ಹೈಟ್ ಇಲ್ಲ, ಅಷ್ಟು 170 ಹೈಟ್ ಮತ್ತು 167 ಹೈಟ್, ಇವೆಲ್ಲ ಹೈಟ್ ಬರಲ್ಲ ನಮಗೆ, ಆದ ಕಾರಣಕ್ಕೋಸ್ಕರ ಹೈಟ್ ಕಮ್ಮಿ ಇರತಕ್ಕಂಥ ಮಾಹಿತಿಯನ್ನು ಕೊಡ್ರಿ ಅಂತ ಹೇಳಿ ಕೇಳ್ತಾ ಇದ್ರಿ. ಇಲ್ಲಿ ಬಂದ್ಬಿಟ್ಟು ಹೈಟ್ ಎಷ್ಟು ಬೇಕಾಗುತ್ತಪ್ಪ ಅಂದ್ರೆ 57 ಸೆಂಟಿಮೀಟರ್ ಹೈಟ್ ಅನ್ನ ಹೊಂದಿದ್ರೆ ಸೊ ನೀವು ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಆಲ್ಮೋಸ್ಟ್ ಆಲ್ ವೈಸ್ ಈಗ 157 ಹೈಟ್ ಕಂಪಲ್ಸರಿಯಾಗಿ ಎಲ್ಲರೂ ಕೂಡ ಇದ್ದೇ ಇರ್ತಾರೆ. ಓಕೆ, ಇದರಲ್ಲಿ ಬಂದ್ಬಿಟ್ಟು 2 ತರಹದ ಹುದ್ದೆಗಳಿದಾವೆ. ನಾವಿಕ್ GD ಅಂತ ಹೇಳಿ ನೆಕ್ಸ್ಟ್ ನಾವಿಕ್ ಡೊಮೆಸ್ಟಿಕ್ ಬ್ರಾಂಚ್ ಅಂತ ಹೇಳಿ ಇದರಲ್ಲಿ GD ಮತ್ತು ಡೊಮೆಸ್ಟಿಕ್ ಬ್ರಾಂಚ್ ಅಂತ ಹೇಳಿ 2 ತರಹದ ಹುದ್ದೆಗಳನ್ನ ಕನ್ಫರ್ಮ್ ಮಾಡಿದಾರ. ಸೊ GD ಅಲ್ಲಿ ಇರ್ತಕ್ಕಂಥ ಹುದ್ದೆಗಳು ಎಷ್ಟಪ್ಪ ಅಂತ ಹೇಳಿ ನೋಡ್ಕೊಡ್ರಿ. ನಾವಿಕ್ GD ಅಂತ ಹೇಳಿ 260 ಹುದ್ದೆಗಳನ್ನ ಕನ್ಫರ್ಮ್ ಮಾಡಿದಾರ. ಓಕೆ, 260 DB ಅಂತ ಹೇಳಿ 40 ಹುದ್ದೆಗಳನ್ನ ಕನ್ಫರ್ಮ್ ಮಾಡಿದಾರೆ. ಟೋಟಲಿ ಬಂದ್ಬಿಟ್ಟು 300 ಹುದ್ದೆಗಳನ್ನ ಇದರಲ್ಲಿ ಪ್ರತಿ ವರ್ಷನೂ ಕೂಡ ಇಷ್ಟ, ಇದಕ್ಕೆ ಜಾಸ್ತಿ ಏನು ಕನ್ಫರ್ಮ್ ಮಾಡೋದಲ್ಲ. ಹೈಯೆಸ್ಟ್ ಕನ್ಫರ್ಮ್ ಅನ್ನ ಮಾಡಿದಾರಪ್ಪ ಅಂದ್ರೆ 400 ಹುದ್ದೆಗಳ ಲಾಸ್ಟ್. ಓಕೆ, ಈ ಹುದ್ದೆ ಬಂದ್ಬಿಟ್ಟು ಪರ್ಮನೆಂಟ್ ಆಗಿರ್ತದೆ. ಇದು ಯಾವುದೇ ತರನಾದಂತ ಅಗ್ನಿವೀರ್ ಹುದ್ದೆ ಅಲ್ಲ, ಇದು ಪರ್ಮನೆಂಟ್ ಆಗಿರ್ತಕ್ಕಂಥ ಹುದ್ದೆ ಇರ್ತದೆ. ಈ ಹುದ್ದೆಗೆ ನೀವೇನಾದ್ರೂ ಈ ಜಾಬ್ ಅನ್ನ ಪಡೆದುಕೊಳ್ಬೇಕು, ಸೊ ಇದರ ಸೆಲೆಕ್ಷನ್ ಪ್ರೊಸೆಸ್ ಏನಿರ್ತದೆ, ಸೊ ಯಾವ ತರ ತಯಾರಿಯನ್ನ ಮಾಡ್ಬೇಕಂತ ನಿಮ್ದು ಏನಾದ್ರು ಇತ್ತಪ್ಪ ಅಂತಂದ್ರೆ ಸೊ ನಾನು ಈ ಡೀಟೇಲ್ ಆಗಿ ನಿಮ್ಗೆ ಪ್ರತಿಯೊಂದು ಮಾಹಿತಿನ ಇದರಲ್ಲಿ ಫಿನ್ ಟು ಫಿನ್ ಆಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಒಂದ್ಸರಿ ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಟ್ಟು ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ 11ನೇ ತಾರೀಕಿಗೆ, ಇದೇ ತಿಂಗಳ ಫೆಬ್ರವರಿಲಿ 11ನೇ ತಾರೀಕಿಗೆ ನಿಮ್ಮ ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ. ನೀವು ಯಾರಾದ್ರೂ ಅಪ್ಲಿಕೇಶನ್ ಗಳನ್ನ ಹಾಕೊಳ್ಬೇಕು ಅನ್ಕೊಂಡಿದ್ರೆ ಸೊ 11/2/2025 ನಂತರ ಹಿಡಿದು 25/2/2025 ಈ ಬರುವ ತಿಂಗಳ ಇದೇ ಫೆಬ್ರವರಿ ತಿಂಗಳ 25ನೇ ತಾರೀಕಿನ ಮಟ್ಟ ನಿಮ್ಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋಕೆ ಟೈಮಿಂಗ್ ಕೂಡ ಇರ್ತದ. ಓಕೆ, ನೆಕ್ಸ್ಟ್ ಇದರಲ್ಲಿ ಬಂದ್ಬಿಟ್ಟು ಅದೇ ತರನಾಗಿ ಬೇರೆ ಇದಕ್ಕೆ ಡಾಕ್ಯುಮೆಂಟ್ಸ್ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕಾಗ್ತಾವ ಅಂತ ಹೇಳಿ ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಓಕೆ, ಯಾರಾದ್ರೂ ನಾವಿಕ್ GD ಅನ್ನ ಅಪ್ಲೈ ಮಾಡ್ತೀನಿ ಅಂತಂದ್ರೆ 12ನೇ ತರಗತಿ ಮುಗಿದಿರಬೇಕು. ಅದರ ಜೊತೆಗೆ 12ನೇ ತರಗತಿಯಲ್ಲಿ ಯಾವ್ದಪ್ಪ ಅಂದ್ರೆ PUC ಸೈನ್ಸ್ ಏನಾದ್ರೂ ಮುಗಿಸಿದ್ರೆ ಮಾತ್ರ ಇದು ನಿಮ್ಗೆ ಅಪ್ಲಿಕೇಬಲ್ ಆಗುತ್ತೆ. ಯಾವ್ದಪ್ಪ ಅಂದ್ರೆ PU ಸೈನ್ಸ್ ಏನಾದ್ರೂ ಮುಗಿಸಿದ್ರಿಪ್ಪ ಅಂತಂದ್ರೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಎಲಿಜಿಬಿಲಿಟಿ ಆಗ್ತೀರಿ. ನೆಕ್ಸ್ಟ್ ಬಂದ್ಬಿಟ್ಟು ನಾವಿಕ್ ಡೊಮೆಸ್ಟಿಕ್ ಬ್ರಾಂಚ್ ಅಂತ ಹೇಳಿ 10ನೇ ತರಗತಿಯಲ್ಲಿ ಜಸ್ಟ್ ನೀವು 35 ಮಾರ್ಕ್ಸ್ ತಗೊಂಡವರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ ಸರ್, ಇದ್ರ ಏಜ್ ಎಷ್ಟು ಇರ್ತದ? ಅಗ್ನಿವೀರ ತರನೇ ಏಜ್ ಇರುತ್ತಾ? ಇಲ್ಲ. ಓಕೆ, ಇದಕ್ಕೆ ಏಜ್ ಕೂಡ ಜಾಸ್ತಿ ಇದೆ, ಕರೆಕ್ಟ್ ಆಗಿ ತಿಳ್ಕೊಡ್ರಿ. ಏಜ್ ಕ್ಯಾಲ್ಕುಲೇಟ್ ಮಾಡ್ಕೇಸಿಂದ ಇವತ್ತೇ ಹೋಗಿ ಸೈಬರ್ ಸೆಂಟರ್ಗೆ ವಿಸಿಟ್ ಕೊಟ್ಟು ಈ ಅರ್ಜಿಯನ್ನ ಸಲ್ಲಿಸ್ಕೊಡ್ರಿ. ಇಲ್ಲಿ ಬಂದ್ಬಿಟ್ಟು 18ರಿಂದ 22 ಏಜ್ ಇದ್ದವರು ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. 25 ಅಲ್ಲ, 22 ಏಜ್ ಇದ್ದವರು ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. ಇಲ್ಲಿ ನೋಡ್ಕೊಡ್ರಿ, ಯಾವ ಏಜ್ ಇದ್ರೆ ಕ್ಯಾಲ್ಕುಲೇಟ್ ಆಗುತ್ತೆ ಅಂತ ಹೇಳಿ ಅದನ್ನು ನಾನು ತಿಳಿಸ್ಕೊಡ್ತೀನಿ. 1 ಸೆಪ್ಟೆಂಬರ್ 2003ರಿಂದ 31 ಆಗಸ್ಟ್ 2007 ಇಷ್ಟರ ಒಳಗಡೆ ನೀವು ಯಾರಾದ್ರೂ ಜನಿಸಿದ್ರೆ, ಓಕೆ, ಇದರಲ್ಲಿ ಯಾರಾದ್ರೂ ನೀವು ಜನಿಸಿದ್ರಪ್ಪ ಅಂತಾರೆ ಅದು ಜನರಲ್ ಮತ್ತು EWS ಅವರಿಗೆ ಮಾತ್ರ ಹೇಳ್ತಾ ಇದ್ದೀನಿ. ಓಕೆ, ನೀವೇನಾದ್ರೂ ಇಷ್ಟರೊಳಗಡೆ ಜನಿಸಿದ್ರಪ್ಪ ಅಂತಂದ್ರೆ ಅರ್ಜಿಗಳನ್ನ ಸಲ್ಲಿಸಬಹುದು. OBC ದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಷನ್ ಇರುತ್ತೆ. OBC ದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಷನ್ ಇರ್ತದೆ. SC ST ದವರಿಗೆ 5 ವರ್ಷ ಏಜ್ ರಿಲ್ಯಾಕ್ಷನ್ ಇರ್ತದ. ಓಕೆ, ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ, 22 ಅಂತಂದ್ರೆ OBC ದವರು 25 ಮಟ್ಟ ಹಾಕೊಳ್ಬಹುದು, SC ST ದವರ 28 ಮಟ್ಟನೂ ಕೂಡ ಈ ಅರ್ಜಿಯನ್ನ ಸಲ್ಲಿಸಿಕೊಳ್ಳಬಹುದು. ಪ್ರತಿಯೊಬ್ಬರಿಗೂ ಕೂಡ ಏಜ್ ಏನಾದ್ರೂ ಕಡಿಮೆ ಇತ್ತಪ್ಪ ಅಂದ್ರೆ ಇದೊಂದು ಬೆಸ್ಟ್ ಅವಕಾಶನೇ ಇದೆ ಅಂತ ಅನ್ಕೊಳ್ಬಹುದು. ಸೊ ನೀವು ಅನ್ಕೊಳ್ಳುವ ಹಾಗೆ ಆಲ್ ಓವರ್ ಇಂಡಿಯಾ ಕಟ್ ಆಫ್ ಇರ್ತದೆ. ಆಲ್ ಓವರ್ ಇಂಡಿಯಾದಲ್ಲಿ ಯಾವ ತರ ಕಟ್ ಆಫ್ ನಿಲ್ತಲ್ಲ ಇದು ಕೂಡ ಅದೇ ತರನೇ ಕಟ್ ಆಫ್ ಇರುತ್ತೆ. ಅದ್ರ ತಕ್ಕಂಗೆ ಸ್ಕೋರ್ ಮಾಡಿದ್ರೆ ಪ್ರತಿಯೊಬ್ಬರನ್ನು ಕೂಡ ಸೆಲೆಕ್ಷನ್ ಅನ್ನ ಮಾಡ್ಕೊಂಡೇ ಮಾಡ್ತಾರೆ. ಸರ್ ಇದಕ್ಕೆ ಎಕ್ಸಾಮ್ ಸಿಲೆಬಸ್ ಏನಿರುತ್ತೆ ಅದನ್ನ ಸ್ವಲ್ಪ ಇನ್ಫಾರ್ಮೇಶನ್ ಅನ್ನ ಕೊಡಿ ಅನ್ನೋರು ಯಾರಾದ್ರೂ ಇದ್ರೆ ಸೊ ಕರೆಕ್ಟ್ ಆಗಿ ಎಕ್ಸಾಮ್ ಸಿಲೆಬಸ್ ಅನ್ನ ಚೆಕ್ ಮಾಡ್ಕೊಡ್ರಿ.
ಇಲ್ಲಿ ಬಂದ್ಬಿಟ್ಟು ಡೊಮೆಸ್ಟಿಕ್ ಬ್ರಾಂಚ್ಗೆ ಯಾರಾದರೂ ಅಪ್ಲೈ ಮಾಡ್ತೀನಿ ಅಂತ ಅನ್ನೋರೆ ಡೊಮೆಸ್ಟಿಕ್ SLC ಮೇಲೆ, ಸೊ ಟೋಟಲಿ ಬಂದ್ಬಿಟ್ಟು 60 ಕ್ವಶನ್ಸ್ಗಳು ಇರ್ತಾವೆ, 60 ಮಾರ್ಕ್ಸ್ ಇರ್ತೈತಿ. ಟೈಮಿಂಗ್ ಬಂದ್ಬಿಟ್ಟು 45 ನಿಮಿಷ ನಿಮ್ಗೆ ಟೈಮಿಂಗ್ ಇರ್ತೈತಿ. ಸಬ್ಜೆಕ್ಟ್ಗಳು ಬಂದ್ಬಿಟ್ಟು ಮ್ಯಾಥ್ಸ್ನಲ್ಲಿ 20 ಕ್ವಶನ್ಸ್ಗಳು, ಸೈನ್ಸ್ನಲ್ಲಿ 10 ಕ್ವಶನ್ಸ್ಗಳು, ಇಂಗ್ಲೀಷ್ನಲ್ಲಿ 15 ಕ್ವಶನ್ಸ್ಗಳು, ರೀಸನಿಂಗ್ನಲ್ಲಿ 10 ಕ್ವಶನ್ಸ್ಗಳು, GKದಲ್ಲಿ 5 ಕ್ವಶನ್ಸ್ಗಳು. ಟೋಟಲಿ ಬಂದ್ಬಿಟ್ಟು 60 ಕ್ವಶನ್ಸ್ಗಳು ಇರ್ತಾವೆ, 60 ಮಾರ್ಕ್ಸ್ ಇರ್ತದೆ. ಟೈಮಿಂಗ್ ಬಂದ್ಬಿಟ್ಟು 45 ಮಿನಿಟ್ಸ್. ಓಕೆ ಸರ್, ನನ್ನ PUC ಸೈನ್ಸ್ ಆಗಿದೆ, ನಾನು GD ಜನರಲ್ ಡ್ಯೂಟಿಯನ್ನು ಅಪ್ಲೈ ಮಾಡ್ತೀನಿ ಅನ್ನೋರು ಯಾರಾದರೂ ಇದ್ರಿಯಪ್ಪ ಅಂತಂದರೆ ಇಲ್ಲಿ ಕರೆಕ್ಟಾಗಿ ತಿಳ್ಕೊಡ್ರಿ. ನೀವು ಡೊಮೆಸ್ಟಿಕ್ ಬ್ರಾಂಚ್ ಎಕ್ಸಾಮ್ ಏನಿದೆಯಲ್ಲ 60 ಕ್ವಶನ್ಸ್ಗಳು, 60 ಮಾರ್ಕ್ಸು, 45 ನಿಮಿಷದಲ್ಲಿ ಆ ಎಕ್ಸಾಮು ಕೂಡ ಬರೀಬೇಕು. ಅದರ ಜೊತೆಗೆ ಸೆಕ್ಷನ್ 2 ಅಂತ ಸಡನ್ ಆಗಿ ನಿಮ್ದು ಓಪನ್ ಆಗುತ್ತೆ. ಅಲ್ಲಿ 50 ಕ್ವಶನ್ಸ್ಗಳು ಇರ್ತಾವೆ, 50 ಮಾರ್ಕ್ಸ್ ಇರುತ್ತೆ, 30 ನಿಮಿಷ ಟೈಮಿಂಗ್ ಇರುತ್ತೆ. ಅದರಲ್ಲಿ PU ಸೈನ್ಸ್ನಲ್ಲಿ ಸಬ್ಜೆಕ್ಟ್ ಬಂದ್ಬಿಟ್ಟು ಮ್ಯಾಥ್ಸ್ಗೆ 25 ಕ್ವಶನ್ಸ್ಗಳು, ಫಿಸಿಕ್ಸ್ಗೆ 25 ಕ್ವಶನ್ಸ್ಗಳನ್ನ ಕೇಳಿರ್ತಾರೆ. ಸೆಕ್ಷನ್ 1 ಸೆಕ್ಷನ್ 2 ಸಡನ್ ಆಗಿ ನಿಮ್ಗೆ ಓಪನ್ ಆಗುತ್ತೆ. ಓಕೆ, ಸೆಕ್ಷನ್ 1 ದಲ್ಲಿ ಕ್ಲೋಸ್ ಆದ್ಮೇಲೆ ಸೆಕ್ಷನ್ 2 ಆಗಿದ್ದಾಗ ನಿಮ್ಗೆ ಎಕ್ಸಾಮ್ ಆನ್ ಆಗುತ್ತೆ. ಅದನ್ನು ಕೂಡ ನೀವು ಫೇಸ್ ಮಾಡಿದ್ರೆ, ಎರಡರಲ್ಲಿ ಕೂಡ ಎಕ್ಸಾಮ್ ಕ್ವಾಲಿಫೈ ಆದ್ರೆ ಮಾತ್ರ ನೀವು ನಾವಿಕ್ GDN ಆಗೋಕೆ ಸಾಧ್ಯ. ನೆಕ್ಸ್ಟ್ ಇದರಲ್ಲಿ ಇಷ್ಟು ಎಕ್ಸಾಮ್ ಸಿಲೆಬಸ್ ಕೂಡ ಕೊಟ್ಟೆ, ಟೈಮಿಂಗ್ ಕೂಡ ಕೊಟ್ಟೆ. ನೆಕ್ಸ್ಟ್ ಇದರಲ್ಲಿ ಇನ್ನಷ್ಟು ಮಾಹಿತಿ ಏನಪ್ಪಾ ಅಂತಂದ್ರೆ, ಸೊ ರನ್ನಿಂಗ್ ಬಂದ್ಬಿಟ್ಟು 1600 ಮೀಟರ್ ರನ್ನಿಂಗ್ ಇರುತ್ತೆ. ಎಷ್ಟಪ್ಪ ಅಂತಂದ್ರೆ ಬರೀ ಹೈಟ್ ಬಂದ್ಬಿಟ್ಟು 157 ಸೆಂಟಿಮೀಟರ್, 1600 ಮೀಟರ್ ರನ್ನಿಂಗ್ ಇರುತ್ತೆ. 7 ನಿಮಿಷದವರೆಗಡೆ ಟೈಮಿಂಗ್ ಇರುತ್ತೆ. ಎಷ್ಟಪ್ಪ ಅಂತಂದ್ರೆ 7 ನಿಮಿಷದವರೆಗಡೆ ನಿಮ್ಗೆ ಟೈಮಿಂಗ್ ಇರುತ್ತೆ. ಆರಾಮ್ಸಾಗಿ ನೀವು ರನ್ನಿಂಗ್ ಅನ್ನ ಓಡಬಹುದು. 20 ಉಟಕ್ ಬಟಕ್ ಇರುತ್ತೆ. ನೆಕ್ಸ್ಟ್ 10 ಪುಷಪ್ಸ್ ಇರುತ್ತೆ. ಓಕೆ, ಇವನಿಗೆ ಆರಾಮ್ಸಾಗಿ ಎಲ್ಲರೂ ಕೂಡ ಕ್ಲಿಯರ್ ಅನ್ನ ಮಾಡ್ಕೊಳ್ತೀರಿ, ಯಾವುದೇ ಪ್ರಾಬ್ಲಮ್ ಇಲ್ಲ. ಓಕೆ, ಇದು ಅರ್ಜಿ ಸ್ಟಾರ್ಟ್ ಆಗಿದೆ ಸರ್. ಅರ್ಜಿ ಹಾಕಿದಾದ್ಮೇಲೆ ಏನಿರುತ್ತೆ, ಫಸ್ಟ್ಗೆ ಅಡ್ಮಿಟ್ ಕಾರ್ಡ್ ಬರುತ್ತೆ. ಏನಾಗುತ್ತಪ್ಪ ಅಂದ್ರೆ ಫಸ್ಟ್ಗೆ ಆನ್ಲೈನ್ ಮುಖಾಂತರ ಅಡ್ಮಿಟ್ ಕಾರ್ಡ್ ಬರುತ್ತೆ. ಅಡ್ಮಿಟ್ ಕಾರ್ಡ್ ಅನ್ನ ಬಂದ ತಕ್ಷಣ ನೀವು ಪ್ರಿಂಟ್ ಔಟ್ ಅನ್ನ ತಗೊಳ್ಬೇಕು. ಪ್ರಿಂಟ್ ಔಟ್ ಅನ್ನ ತಕೊಂಡಾದ್ಮೇಲೆ ಸೊ ನಿಮ್ಗೆ ಎಕ್ಸಾಮ್ ಸೆಂಟರ್ಗಳನ್ನ ಕೇಳ್ತಾರ. ಅವರು ಟೋಟಲಿ 5 ಎಕ್ಸಾಮ್ ಸೆಂಟರ್ಗಳನ್ನ ಕೇಳ್ತಾರ. 3 ಕರ್ನಾಟಕದಲ್ಲೇ ಇರುತ್ತೆ, 2 ಔಟ್ ಆಫ್ ಸ್ಟೇಟ್ ನಲ್ಲಿ ಇರುತ್ತೆ. 3 ಎಕ್ಸಾಮ್ ಸೆಂಟರ್ ಯಾವ್ಯಾವಪ್ಪ ಅಂತಂದ್ರೆ ಬೆಳಗಾವಿ, ಬೆಂಗಳೂರು, ಮಂಗಳೂರು, ಈ 3 ಎಕ್ಸಾಮ್ ಸೆಂಟರ್ಗಳು ಇರ್ತಾವೆ. ಇದರಲ್ಲಿ ಯಾವ್ದಾದ್ರು ಫಸ್ಟ್ ನಿಮ್ಗೆ ನಿಯರ್ ಯಾವ್ದಾಗುತ್ತಲ್ಲ ಆ ಎಕ್ಸಾಮ್ ಸೆಂಟರ್ಗಳನ್ನ ಹಾಕೊಳ್ರಿ. ನೆಕ್ಸ್ಟ್ ಇನ್ನು ಉಳಿದಿರ್ತಕ್ಕಂಥದ್ದು 2 ಔಟ್ ಆಫ್ ಸ್ಟೇಟ್ ಅನ್ನ ಎಕ್ಸಾಮ್ ಸೆಂಟರ್ಗಳನ್ನ ತಗೊಳ್ರಿ. ಓಕೆ ಸರ್, ಇದ್ರ ಎಕ್ಸಾಮ್ ಲ್ಯಾಂಗ್ವೇಜ್ ಯಾವ ಲ್ಯಾಂಗ್ವೇಜ್ ನಲ್ಲಿ ಇರುತ್ತೆ? ಓಕೆ, ಇಂಗ್ಲಿಷ್ ಅಂಡ್ ಹಿಂದಿಯಲ್ಲಿ ಮಾತ್ರ ಎಕ್ಸಾಮ್ ಲ್ಯಾಂಗ್ವೇಜ್ ಇರುತ್ತೆ. ನೀವು ಅನ್ಕೊಂಡಿರುವ ಹಾಗೆ ಕನ್ನಡದಲ್ಲಿ ಯಾವ ಎಕ್ಸಾಮು ಕೂಡ ಕಂಡಕ್ಟ್ ಅನ್ನ ಮಾಡೋದಿಲ್ಲ. ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂತಂದ್ರೆ, ಇದಕ್ಕೆ ಆನ್ಲೈನ್ ಪೇಮೆಂಟ್ ಎಷ್ಟಿರುತ್ತಾ? ಇದು ಕೂಡ ಒಂದಿಷ್ಟು ಜನಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಓಕೆ, 250 ರೂಪಾಯಿ ಆನ್ಲೈನ್ ಪೇಮೆಂಟ್ ಇರುತ್ತೆ. ಅದು ಯಾರಿಗಪ್ಪ ಅಂತಂದ್ರೆ UR ಮತ್ತು OBC EWS ಇವರಿಗೆ ಮಾತ್ರ 250 ರೂಪಾಯಿ ಆನ್ಲೈನ್ ಪೇಮೆಂಟ್ ಇರುತ್ತೆ. ಅದೇ ತರನಾಗಿ SC ಮತ್ತು ST ದವರಿಗೆ ಯಾವುದೇ ತರನಂತ ಫೀಸ್ ಇರೋದಿಲ್ಲ. SC ಮತ್ತು ST ದವರಿಗೆ ಯಾವುದೇ ತರನಂತ ಇದರಲ್ಲಿ ಆನ್ಲೈನ್ ಪೇಮೆಂಟ್ ಅನ್ನ ಕಟ್ಟುವಂತ ಅವಶ್ಯಕತೆ ಇರೋದಿಲ್ಲ. ಓಕೆ, ಇದರಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಏನ್ ಬೇಕು ಈ ಅರ್ಜಿಯನ್ನ ಸಲ್ಲಿಸೋಕೆ ನಿಮ್ಗೆ ಈಗಾಗಲೇ ಡಾಕ್ಯುಮೆಂಟ್ಸ್ ಏನ್ ರೆಡಿ ಮಾಡ್ಕೊಳ್ಬೇಕಂತ ನಾನು ತಿಳಿಸ್ಕೊಡ್ತೀನಿ. ನೋಡ್ಕೊಡ್ರಿ, ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಯಾರ ಹತ್ರ ಇಲ್ಲ, ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಅಂತ ಹೇಳಿ ಹೋಗಿ ನೀವು ಚೆಕ್ ಅನ್ನ ಮಾಡ್ಕೊಡ್ರಿ. ನಾಡ ಕಚೇರಿಯಲ್ಲಿ ನೀವು ಏನಾದರೂ ಡಿಫೆನ್ಸ್ ಜಾಬ್ಗೆ ತಯಾರಿಯನ್ನ ಮಾಡ್ತಾ ಇದ್ರಪ್ಪ ಅಂದ್ರೆ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಇದು ಕಂಪಲ್ಸರಿಯಾಗಿ ಬೇಕಾಗುತ್ತಾ. ಓಕೆ, ನಿವಾಸ ಪ್ರಮಾಣ ಪತ್ರ ಅಂತ ಹೇಳಿ ಈ ಸರ್ಟಿಫಿಕೇಟ್ ಅನ್ನ ನಿಮ್ಮ ನಾಡ ಕಚೇರಿಯಲ್ಲಿ ಕೂಡ ಕೊಡ್ತಾರ. ನಿಮ್ಮ ನಿಯರೆಸ್ಟ್ ಆಗಿರ್ತಕ್ಕಂಥ ಸೈಬರ್ ಸೆಂಟರ್ಗೆ, ನೆಟ್ ಸೆಂಟರ್ಗೆ ಹೋಗಿ ವಿಸಿಟ್ ಕೊಟ್ರೆ ಈ ಸರ್ಟಿಫಿಕೇಟ್ ಅನ್ನ ಅಪ್ಲೈ ಮಾಡಿಬಿಟ್ಟು 4-5 ಡೇಸ್ ನಲ್ಲಿ ಈ ಸರ್ಟಿಫಿಕೇಟ್ ಬರುತ್ತೆ. ಈ ಸರ್ಟಿಫಿಕೇಟ್ ಅನ್ನ ನೀವು ಕೋಸ್ಟ್ ಗಾರ್ಡ್ಗೆ ಮತ್ತು ನೇವಿಗೆ, ಏರ್ಫೋರ್ಸ್ಗೆ ಏನಾದರೂ ಅರ್ಜಿಗಳನ್ನ ಸಲ್ಲಿಸಬೇಕು ನಾನು ಅನ್ಕೊಂಡಿದ್ರೆ ಇಂಡಿಯನ್ ಆರ್ಮಿಗೆ ಪ್ರತಿಯೊಂದಕ್ಕೂ ಕೂಡ ಈ ಸರ್ಟಿಫಿಕೇಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಸರ್ಟಿಫಿಕೇಟ್ ಅನ್ನ ಇವತ್ತೇ ಹೋಗಿ ಅರ್ಜಿಯನ್ನ ಸಲ್ಲಿಸ್ಬಿಟ್ಟು ಸರ್ಟಿಫಿಕೇಟ್ ಅನ್ನ ತಗೊಳ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಏನಪ್ಪಾ ಅಂತಂದ್ರೆ, ಈ ಸರ್ಟಿಫಿಕೇಟ್ RD ನಂಬರ್ ಇದ್ರೆ ಮಾತ್ರ ಓಕೆನಾ ಅಂತಲ್ಲ, ಇದು RD ನಂಬರ್ ಬೇಕು. ಅದು ವ್ಯಾಲಿಡ್ ಅಂದ್ರೆ ಯಾವ ಡೇಟ್ಗೆ ಇಶ್ಯೂ ಆಗೈತೆ ಆ ಡೇಟು ಕೂಡ ಬೇಕಾಗುತ್ತೆ. ನೆಕ್ಸ್ಟ್ ಅದನ್ನ ಅಪ್ಲೋಡ್ ಕೂಡ ಮಾಡಬೇಕಾಗುತ್ತೆ. ಆ ಸರ್ಟಿಫಿಕೇಟ್ ಅನ್ನ ಕಂಪಲ್ಸರಿಯಾಗಿ ತೆಗಿಸಿ ಇಟ್ಕೊಳ್ಳಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನ ಅರ್ಜಿಯನ್ನ ಸಲ್ಲಿಸೋಕೆ ಹೋಗ್ಬೇಕಾದ್ರೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕಾಗ್ತಾವೆ? SSLC ಮಾರ್ಕ್ಸ್ ಕಾರ್ಡ್ ತೊಗೊಂಡೋಗ್ರಿ, PUC ಮುಗಿದ್ರೆ PUC ಮಾರ್ಕ್ಸ್ ಕಾರ್ಡ್ ತೊಗೊಂಡೋಗ್ರಿ, ಆಧಾರ್ ಕಾರ್ಡು, ನೆಕ್ಸ್ಟ್ ನಿಮ್ಮ ಪ್ಯಾನ್ ಕಾರ್ಡ್ ಇದ್ರೆ ಪ್ಯಾನ್ ಕಾರ್ಡ್ ಇರಲಿಲ್ಲ ಅಂದ್ರೆ ನಡೀತದ. ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಬೇಕು. ನೆಕ್ಸ್ಟ್ ಅದೇ ತರನಾಗಿ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟು. ನೆಕ್ಸ್ಟ್ ಫೋಟೋವನ್ನ ಯಾವ ತರ ಇರಬೇಕು? ಫೋಟೋ ಬಂದ್ಬಿಟ್ಟು ನೋಡ್ಕೊಡ್ರಿ, ಇದು ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತ ತಿಳ್ಕೊಡ್ರಿ. ಇದು ಪಾಸ್ಪೋರ್ಟ್ ಸೈಜ್ ಫೋಟೋ, ಇಲ್ಲಿ ನಿಮ್ಮ ಇಮೇಜ್ ಅಂತ ತಿಳ್ಕೊಡ್ರಿ. ಇಲ್ಲಿ ಫ್ರಂಟ್ಗೆ ನಿಮ್ಗೆ ಒಂದು ಸ್ಲೈಟ್ ಹಿಡ್ಕೊಂಡು, ಓಕೆ, ಸ್ಲೈಟ್ ಅನ್ನ ಹಿಡ್ಕೊಂಡು ನೇಮ್ ಹಾಕಿಸಿಂದ ನೀವು ಡೇಟ್ ಆಫ್ ಫೋಟೋ ಅಂದ್ರೆ DOF ಅಂತ ಹೇಳಿ ಹಾಕೊಂಡ್ಕಿಸಿಂದ, ಸೊ ನೀವು ಯಾವ ಡೇಟಿಗೆ ಅಪ್ಲಿಕೇಶನ್ ಅನ್ನು ಹಾಕ್ತಾ ಇದ್ರಲ್ಲ, ಯಾವ ಡೇಟಿಗೆ ಫೋಟೋವನ್ನ ತಗೊಳ್ತಾ ಇದ್ರ, ಅಪ್ಲಿಕೇಶನ್ ಇಂಪಾರ್ಟೆಂಟ್ ಅಲ್ಲ, ನೀವು ಯಾವ ಡೇಟಿಗೆ ಫೋಟೋಸ್ಗಳನ್ನ ತಗೊಳ್ತಾ ಇದ್ರಲ್ಲ 6 ತಿಂಗಳು ಒಳಗಡೆ ಇರ್ತಕ್ಕಂಥದ್ದನ್ನ ಸೊ ಡೇಟ್ ಅನ್ನು ಹಾಕೊಳ್ಬೇಕು. ಇವತ್ತು ನೀವು ಅಪ್ಲಿಕೇಶನ್ ನಾಳೆ ಹಾಕ್ತೀನಿ ಅಂತ ತಿಳ್ಕೊಂಡ್ರೆ ಇವತ್ತಿನ ಡೇಟ್ ಹಾಕ ಸರ್. ಇವತ್ತಿನ ಡೇಟ್
ಇಲ್ಲಿ ನಿಮ್ಮ ಆ ಸ್ಲೈಡ್ ಅಲ್ಲಿ ನಿಮ್ಮ ನೇಮ್ ಹಾಕ್ಸ್ಕೊಳ್ರಿ, ನೇಮ್ ಹಾಕ್ಸ್ಕೊಂಡ ನಂತರ ಇಲ್ಲಿ ಡೇಟ್ ಅನ್ನ ಹಾಕ್ಸ್ಕೊಳ್ರಿ. ಈ ತರ ಇರ್ತಕ್ಕಂಥ ಫೋಟೋನ ಮಾತ್ರ ಅಪ್ಲಿಕೇಶನ್ ಅನ್ನ ಹಾಕಿದ್ರೆ ಸಬ್ಮಿಟ್ ಆಗುತ್ತೆ ಅಂತ ಹೇಳಿ ಅವರು ಕ್ಲಿಯರ್ ಆಗಿ ಅಪ್ಲಿಕೇಶನ್ ದಲ್ಲಿ ಕೊಟ್ಟಿದ್ದಾರೆ. ಓಕೆ, ಫೋಟೋ ಓಕೆ ಆಯ್ತು. ಫೋಟೋ ಆದ ನಂತರ ನಿಮ್ಮ ಸಿಗ್ನೇಚರ್ ಬೇಕು. ಸಿಗ್ನೇಚರ್ ಆದ ತಕ್ಷಣ ಲೆಫ್ಟ್ ಹ್ಯಾಂಡ್ ತಮ್, ಓಕೆ, ಲೆಫ್ಟ್ ತಮ್ ಅನ್ನ ಕಂಪಲ್ಸರಿ ಆಗಿ ನೀವು ತಗೊಳ್ಳೇಬೇಕಾಗುತ್ತೆ. ಲೆಫ್ಟ್ ತಮ್ ಅನ್ನ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಷ್ಟನ್ನ ಅಪ್ಲೋಡ್ ಮಾಡಿಬಿಟ್ಟು ಕರೆಕ್ಟ್ ಆಗಿ ಒಂದ್ಸರಿ ಕರೆಕ್ಷನ್ ಅನ್ನ ಮಾಡ್ಕೊಡ್ರಿ. ಏನೋ ಮಿಸ್ಟೇಕ್ಸ್ ಆಗಿತ್ತಪ್ಪ ಅಂದ್ರೆ ಹೊಳ್ಳಿ ಎಡಿಟ್ ಅನ್ನ ಮಾಡ್ಕೊಳ್ಬಹುದು. ಅದು ಫೈನಲ್ ಸಬ್ಮಿಟ್ ಮಾಡೋಕಿನ ಮುಂಚೆ ಎಡಿಟ್ ಮಾಡ್ಕೊಳ್ಳೋಕೆ ಅವಕಾಶ ಇರ್ತದೆ. ಏನಾದ್ರೂ ಮಿಸ್ಟೇಕ್ಸ್ ಗಳಿದ್ರೆ ನೇಮ್ ಆಯ್ತು, ನೆಕ್ಸ್ಟ್ ನಿಮ್ಮ SLC ರಿಜಿಸ್ಟ್ರೇಷನ್ ನಂಬರ್ ಇತ್ತು, ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ಕೊಂಡ್ಬಿಟ್ಟ ಅರ್ಜಿ ಸಲ್ಲಿಸುವ ದಿನಾಂಕ 25ನೇ ತಾರೀಕಿನ ಹೊರಗಡೆ ಇದೆ. ಯಾರಾದ್ರೂ ನೀವು ಅರ್ಜಿಗಳನ್ನ ಸಲ್ಲಿಸ್ಬಿಟ್ಟು ಸರ್ ನಾನು ಇದಕ್ಕೆ ತಯಾರಿಯನ್ನ ಮಾಡಬೇಕು, ನಾನು ಇಂಡಿಯನ್ ಕೋಸ್ಟ್ ಗಾರ್ಡ್ ಅನ್ನ ಸೇರ್ಕೊಳ್ಬೇಕಂತ ಏನಾದ್ರೂ ನಿಮ್ಮ ಡ್ರೀಮ್ ಇತ್ತಪ್ಪ ಅಂತಾರೆ, ಸೊ ಈಗಾಗಲೇ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಓಕೆ, ಇದ್ರ ಎಕ್ಸಾಮ್ ತಯಾರಿಯನ್ನ ಯಾವ ತರ ಮಾಡಬೇಕು, ಫಿಸಿಕಲ್ ತಯಾರಿಯನ್ನ ಯಾವ ತರ ಮಾಡಬೇಕು, ಇದ್ರ ಮೆಡಿಕಲ್ ಯಾವ ತರ ಇರ್ತೈತಿ, ಪ್ರತಿಯೊಂದು ಮಾಹಿತಿ ಏನಾದ್ರು ನೀವು ಸೆಂಟ್ರಲ್ ಗೌರ್ಮೆಂಟ್ ದಲ್ಲಿ ಆರ್ಮಿ, ನೇವಿ, ಏರ್ಫೋರ್ಸ್, ಇಂಡಿಯನ್ ಕೋಸ್ಟ್ ಗಾರ್ಡ್, BSF, CRPF, ITBP, CISF, ಅಸ್ಸಾಂ ರೈಫಲ್, SSGD, MTS, CGL, CHSL ಇವೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಗೆ ಏನಾದ್ರು ನೀವು ತಯಾರಿಯನ್ನ ಮಾಡ್ತಾ ಇದ್ದೀರಪ್ಪ ಅಂದ್ರೆ RRB ಡಿ ಗ್ರೂಪ್, ನೆಕ್ಸ್ಟ್ ಅದೇ ತಣ್ಣಗೆ RPF ಕಾನ್ಸ್ಟೇಬಲ್, ಪ್ರತಿಯೊಂದಕ್ಕೂ ಕೂಡ ನೀವು ಏನಾದ್ರು ತಯಾರಿಯನ್ನ ಮಾಡ್ತಾ ಇದ್ರಿಯಪ್ಪ ಅಂದ್ರೆ ಸೊ ನನ್ಗೆ ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಮತ್ತು ಇಂಗ್ಲಿಷ್ ನಲ್ಲಿ ಬೋಧನೆ ಬೇಕಾಗಿತ್ತಪ್ಪ ಅಂದ್ರೆ ನಮ್ಮ ಬಾಗಲಕೋಟದಲ್ಲಿ ಖುದ್ದ ನಾವಾಗೆ HJ ಡಿಫೆನ್ಸ್ ಅಕಾಡೆಮಿ ಅಂತ ಹೇಳಿ ಕೋಚಿಂಗ್ ಸೆಂಟರ್ ಅನ್ನ ಓಪನ್ ಮಾಡಿದೀವಿ. ಯಾರಿಗಾದ್ರೂ ನಿಮ್ಗೆ ಇಂಟ್ರೆಸ್ಟ್ ಇತ್ತಪ್ಪ ಅಂತಂದ್ರೆ ನಮ್ಮ ಹತ್ರ ಹಾಸ್ಟೆಲ್ ಮತ್ತು ಊಟ ವಸತಿ ಪ್ರತಿಯೊಂದು ಫೆಸಿಲಿಟಿಯನ್ನ ಕೊಡ್ತಾ ಇದೀವಿ. ನಿಮಗೆ ಏನಾದ್ರೂ ತರಬೇತಿಯನ್ನು ಪಡೆದುಕೊಂಡ್ಬಿಟ್ಟು ನಾನು ಡಿಗ್ರಿ ಕಂಪ್ಲೀಟ್ ಆಗ್ಕೊಡ್ದೇನೆ ಸರ್, ನಾನು ಇದು ಅಪ್ಲೈ ಮಾಡಿದ್ದೀನಿ, ಇದನ್ನ ಜಾಬ್ ಅನ್ನ ಪಡೆದುಕೊಳ್ಬೇಕು, ಇದಕ್ಕೆ ತಯಾರಿಯನ್ನ ಮಾಡ್ಬೇಕಂತ ಏನಾದ್ರೂ ನಿಮ್ಮ ಡ್ರೀಮ್ ಇತ್ತಪ್ಪ ಅಂತಾರೆ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳ್ರಿ. ಓಕೆ, ಇದು ಒಂದೇ ಅಂತಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಯಾವುದೇ ಒಂದು ಜಾಬ್ ಕರೆದ್ರು ಕೂಡ ಅದರ ಎಕ್ಸಾಮ್ ಯಾವ ತರ ಇರುತ್ತೆ, ಆ ಎಕ್ಸಾಮ್ ಅನ್ನ ಸಿಲೆಬಸ್ ಬಂತು, ನೀವು ಆನ್ಲೈನ್ ಪ್ರತಿಯೊಂದು ಕೂಡ ಈಗ ಆನ್ಲೈನ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಆ ಆನ್ಲೈನ್ ಎಕ್ಸಾಮ್ ಅನ್ನ ಯಾವ ತರ ಫೇಸ್ ಮಾಡ್ಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಿನ್ನ ಹತ್ರ 99% ಎಕ್ಸಾಮ್ ಸ್ಕೋರ್ ಮಾಡ್ತೀನಿ ಅಂದ್ರೂ ಕೂಡ ನಿನ್ನ ಹತ್ರ ಕಂಪ್ಯೂಟರ್ ನಾಲೆಜ್ ಇರಲಿಲ್ಲಪ್ಪ ಅಂತಂದ್ರೆ ವೇಸ್ಟ್, ಎಕ್ಸಾಮ್ ಅನ್ನ ಬರೆಯೋಕೆ ಆಗೋದಿಲ್ಲ. ಅದು ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮ್ ನಲ್ಲಿ ಯಾವ ತರ ಫೇಸ್ ಮಾಡ್ಬೇಕು ಅನ್ನೋದು ಅದನ್ನು ಕೂಡ ನಾವು ತರಬೇತಿಯನ್ನ ಕೊಡ್ತಾ ಇದೀವಿ. ಓಕೆ, ಈ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡ್ರಿ. ಸೊ ಇನ್ನು ನಿಮಗೆ ಇದರಲ್ಲಿ ಏನಾದ್ರೂ ಡೌಟ್ಸ್ ಗಳಿದ್ರೆ, ಏನಾದ್ರೂ ನಿಮ್ಗೆ ಕನ್ಫ್ಯೂಷನ್ ಆಗ್ತಾ ಇತ್ತಪ್ಪ ಅಂದ್ರೆ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಅನ್ನ ಹಾಕೋರಿ. ಪ್ರತಿಯೊಂದು ಅಪ್ಡೇಟ್ ಅನ್ನ ನಾನು ಕೊಡ್ತಾ ಹೋಗ್ತೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿದ್ರೆ, ಫಸ್ಟ್ ಟೈಮ್ ಏನಾದ್ರೂ ನೋಡ್ತಾ ಇದ್ದೀರಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ. ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮಾಡಿ. ಪ್ರತಿಯೊಂದರಲ್ಲಿ ಕೂಡ ನೀವು ಅಪ್ಲೈ ಮಾಡಿಲ್ಲ ಅಂದ್ರೂ ನಿಮ್ಮ ಸ್ನೇಹಿತರಿಗಾದ್ರೂ ವಿಡಿಯೋನ ಸೇರಣ ಮಾಡ್ಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ಕೊಂಡ್ರೆ ಇದ್ರ ಎಕ್ಸಾಮ್ ಯಾವಾಗ, ಇದ್ರ ಅಡ್ಮಿಟ್ ಕಾರ್ಡ್ ಯಾವಾಗ, ಇದರ ರಿಸಲ್ಟ್ ಯಾವಾಗ, ಇದ್ರ ಫಿಸಿಕಲ್ ಯಾವಾಗ, ಪ್ರತಿಯೊಂದು ಇನ್ಫಾರ್ಮೇಶನ್ಗಳು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾನೆ ಇರ್ತದೆ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.